ರಾತ್ರಿ ಮಲಗಿದ್ದ ಮಕ್ಕಳು ಬೆಳಿಗ್ಗೆ ಆಗುವಷ್ಟರಲ್ಲಿ ಕಾಣೆಯಾಗಿದ್ದಾರೆ. ಇದು ಸಿನಿಮಾ ಕಥೆಯಲ್ಲ, ಇದು ದೆಹಲಿಯ ನಿಜ ಕತೆ. 2026ರ ಜನವರಿಯ ಮೊದಲ 27 ದಿನಗಳಲ್ಲಿ ದೆಹಲಿಯಲ್ಲಿ 800ಕ್ಕೂ ಹೆಚ್ಚು ಜನರು ನಾಪತ್ತೆ. ಅವರಲ್ಲಿ ಅನೇಕರು ಅಪ್ರಾಪ್ತ ಮಕ್ಕಳು. ಕೆಲವರು ಮಲಗಿದ್ದವರು ಬೆಳಿಗ್ಗೆ ಕಾಣಲಿಲ್ಲ, ಇನ್ನು ಕೆಲವರು ಜಗಳವಾಡಿ ಮನೆ ಬಿಟ್ಟು ಹೋದವರು ಮರಳಲಿಲ್ಲ. ಒಟ್ಟು 807 ಪ್ರಕರಣಗಳಲ್ಲಿ 235 ಜನ ಸಿಕ್ಕಿದ್ದಾರೆ. 572 ಮಂದಿ ಇನ್ನೂ ಕಾಣೆಯಾಗಿದ್ದಾರೆ. ಕಳೆದ 10 ವರ್ಷಗಳಲ್ಲಿ 60,000ಕ್ಕೂ ಹೆಚ್ಚು ಮಕ್ಕಳು ನಾಪತ್ತೆ. ಅದರಲ್ಲೂ 11% ಮಕ್ಕಳು ಇಂದಿಗೂ ಪತ್ತೆಯಾಗಿಲ್ಲ. 8 ವರ್ಷಕ್ಕೂ ಕಡಿಮೆ ವಯಸ್ಸಿನ ಮಕ್ಕಳು ಕೂಡ ಈ ಪಟ್ಟಿಯಲ್ಲಿ ಸೇರಿದ್ದಾರೆ. ರಾತ್ರಿ ಮಲಗಿದ್ದ ಮಗ ಬೆಳಿಗ್ಗೆ ಹೊರಹೋದವನು ಮರಳಲಿಲ್ಲ. ಪರೀಕ್ಷೆಗೆ ಓದು ಎಂದು ಗದರಿಸಿದ ತಾಯಿ, ಅದರ ಬಳಿಕ ಮಗ ಮನೆಗೆ ಬಂದೇ ಇಲ್ಲ. ಇದು ಒಂದೇ ಮನೆಯ ಕಥೆಯಲ್ಲ, ಇದು ಒಂದು ನಗರ, ಒಂದು ದೇಶದ ಎಚ್ಚರಿಕೆ. ಮಕ್ಕಳ ಮೇಲೆ ಕಣ್ಣಿಡೋದು ಪೋಷಕರ ಜವಾಬ್ದಾರಿ ಮಾತ್ರ ಅಲ್ಲ, ಇದು ಸಮಾಜದ ಹೊಣೆಗಾರಿಕೆ.